ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರ್ಷದ ಮೊದಲನೇ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 10 ಆಗ್ತಿದೆ. ನಾನು ಈಗಷ್ಟೇ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಫಸ್ಟು ದೇವ್ರ ಪೂಜೆ ಮಾಡಬೇಕು. ಅದಾಗಿದ ನಂತರ ತಿಂಡಿ ತಿಂದು ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಡ್ಲಿಕ್ಕೆ ಹೋಗ್ತೀನಿ. ನನಗೆ ಈ ಹಬ್ಬ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋದು. ಹಾಗಂತೂ ಸ್ಕೂಲ್ ಡೇಸಲ್ಲಿದ್ದಾಗ ನಿದ್ದೆನೇ ಮಾಡ್ತಿರಲಿಲ್ಲ. ಹಿಂದಿನ ದಿನ ರಾತ್ರಿ ಯಾವ ಬಟ್ಟೆ ಹಾಕ್ಕೊಳ್ಳೋದು, ಯಾರ್ಯಾರ ಮನೆಗೆ ಕೊಡಬೇಕು, ಯಾರ ಮನೆಗೆ ಫಸ್ಟ್ ಹೋಗಬೇಕು, ಈ ಥರ ಎಲ್ಲ. ಬಟ್ ನನಗೆ ಆ ಒಂದು ಖುಷಿ ಅಂದರೆ ಒಬ್ಬೊಬ್ರಿಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜನ ಸ್ಟಾಪ್ ಮಾಡಿಬಿಡ್ತಾರೆ ಕೊಡೋದು. ಬಟ್ ನನಗೆ ಇನ್ನೂ ಆ ಖುಷಿ ಇದೆ. ನಾನು ಅಮ್ಮಂಗೆ ಹೇಳ್ತಾ ಇರ್ತೀನಿ, ನಾನು ಮದುವೆ ಆಗೋವರೆಗೂ ನಾನು ಕೊಡ್ತಾನೆ ಇರ್ತೀನಿ ಅಂತ. ಸೊ ನನಗೆ ಈ ಹಬ್ಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಬೇಕು. ಸೊ ಈ ವರ್ಷ ತುಂಬ ಸಿಂಪಲಾಗಿ ಮಾಡ್ತಿರೋದು. ಲೈಕ್ ಅಮ್ಮ ಬೇರೆ ಅವ್ರ ಅಮ್ಮನ ಮನೇಲಿದ್ದಾರೆ, ಹಾಗಾಗಿ ಅಮ್ಮ ಇಲ್ಲ ಅಂತಂದರೆ ಮನೇಲಿ ಹಬ್ಬದ ಕಳೆಗೇ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಮಾಡಬೇಕಲ್ವಾ ಅಂತ ಹೇಳಿ ತುಂಬ ಸಿಂಪಲಾಗಿ ಮಾಡ್ತಿರೋದು. ಆ್ಯಂಡ್ ಇದು ನನ್ನ ಡ್ರೆಸ್ ತೋರಿಸ್ತೀನಿ ಹೇಗಿದೆ ಅಂತ. ಆಯಿತು. ಸೊ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಇಡ್ಲಿ, ಸಿಹಿ ಚಟ್ನಿ, ಖಾರ ಚಟ್ನಿ ಆ್ಯಂಡ್ ಎಲ್ಲ ಥರ ತರಕಾರಿ ಮತ್ತು ಅವರೆಕಾಳು ಪಲ್ಯ ಇದೆ. ಸೊ ಇವಾಗ ತಿಂಡಿ ಮಾಡ್ತಾ ಇರೋದು. ಅದು ಔಟ್ಫಿಟ್ ನಂದಿದ್ದೇನೆ. ಸೊ ಒಂದು ಪ್ಯಾರೆಟ್ ಗ್ರೀನ್ ಕಲರ್ ಕುರ್ತಾಗೆ ವೈಟ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿದೆ ಈ ಚೈನ್. ಇದು ಗೊತ್ತಿರುತ್ತೆ ನಿಮಗೆ, ನಾನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೊಗೊಬಂದಿದ್ದು. ಸೊ ಇದು ಆ್ಯಂಡ್ ಇವಾಗ ಪೂಜೆ ಎಲ್ಲ ಮುಗೀತು, ತಿಂಡಿ ಆಯಿತು, ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರಬೇಕು. ಇಲ್ಲೊಬ್ಬ ವೇಸ್ಟ್ ಫೆಲೋ ಇದೆ, ಜೋಡಿಸ್ಕೊಂಡಿದ್ದೀನಿ. ವೀಳ್ಯದೆಲೆ, ಅಡಿಕೆ, ಕಬ್ಬು, ಬಾಳೆಹಣ್ಣು ಮತ್ತು ಎಳ್ಳು ಬೆಲ್ಲ ಆ್ಯಂಡ್ ಅರಿಶಿನ, ಕುಂಕುಮ, ದೆನ್ ಹೂವು ತೊಗೊಂಡು ಹೋಗ್ತಿದ್ದೀನಿ. ಸೊ ಇವಾಗ ಹೋಗಿ ಕೊಟ್ಟು ಬರಬೇಕು ಆಯಿತಾ. ಎಲ್ಲರ ಮನೆಗೂ ಕೊಟ್ಟು ಬಂದೆ. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾನು ಮತ್ತು ನನ್ನ ತಮ್ಮ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಮಂಡ್ಯ ಸಿಟಿಲಿ ಒಂದು ಸ್ವಲ್ಪ ಮನೆಗೆ ಹೋಗಿ ಕೊಟ್ಟು ಬರಬೇಕು. ಸೊ ಇದಾಗಿತ್ತು ನಮ್ಮ ಹಬ್ಬ. ಇನ್ನೂ ನಡೀತಾ ಇದೆ. ಸಂಜೆ ಕಿಚಾಯಿಸ್ತಾರೆ ನಮ್ಮೂರಲ್ಲೆಲ್ಲ. ಬಟ್ ನಾನು ಒಬ್ಬಳೇ ಹೋಗಿ ನೋಡೋದು ಬೇಜಾರು. ಸಂಜೆ ಕಿಚಾಯಿಸೋದು ನೋಡೋಕೆ ಹೋಗೋಣ, ಬರ್ತೀಯಾ? ಹಾಂ, ನಮ್ಮೂರಲ್ಲಿ ನಮ್ಮೂರಲ್ಲಿ 3 ಕಡೆ ಕಿಚಾಯಿಸ್ತಾರೆ, ಬಾ, ಬರ್ತೀಯನೋ? ಇವನು ಬರಲ್ಲ ಫ್ರೆಂಡ್, ನಾನು ಒಬ್ಬಳೇ. ನನ್ನ ತಂಗಿಗಂತೂ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ವಾ. ನಾನು ಒಬ್ಬಳೇ ಹೆಂಗೆ ಹೋಗ್ಲಿ? ಸೊ ಇವಾಗ ಹೊರಡ್ತಿದ್ದೀವಿ. ಇಲ್ಲೇ ಬೀರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಿಂತ್ಕಳ ಈ ಹುಡುಗಂಗೆ ಹೆಂಗೆ ಹೊಡಿಬೇಕಂದ್ರೆ, ಓಹೋ ಇವನು ಯಾರೋ ಮಾಸ್ಕ್ ಹಾಕೊಂಡು ಗಾಡಿ ಓಡಿಸ್ತವನೆ. ನಡಿ ಆಯ್ತಾ. ಈ ಹಬ್ಬದಲ್ಲಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಹಾಕಿ ಬಣ್ಣ ಹಚ್ಚಿರ್ತಾರೆ ಆಯಿತಾ. ಅದನ್ನ ನೋಡೋಕ್ಕೆ ಒಂದು ಖುಷಿ. ಸೊ ನಾನೀಗ ಹಂಗೆ ಹೋಗ್ತಾ ತೋರಿಸ್ತೀನಿ ಎಲ್ಲೆಲ್ಲಿ ಹೆಂಗೆ ಬಣ್ಣ ಹಾಕಿದಂತ. ಇರೋ ಇಲ್ಲೊಂದೈತೆ, ನಿಧಾನ ನಡಿ. ವಾವ್, ಇದು ಚೆನ್ನಾಗಿತ್ತು. ಸಾರಿ ಫ್ರೆಂಡ್ಸ್, ನಮ್ಮೂರಲ್ಲಿ ರೋಡ್ ಸ್ವಲ್ಪ ಒಂದಷ್ಟು ಕಡೆ ಚೆನ್ನಾಗಿಲ್ಲ. ಹಬ್ಬ ಎಲ್ಲ ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಹಚ್ಚಿ ಎಲ್ಲ ಮಾಡಿ. ಈ ಬಸ್ವನ್ನ ಬಿಡ್ತಾರೆ ಕಿಚಾಯಿಸ್ಬೇಕಾದ್ರೆ. ಇದು ಹೋದ್ಮೇಲೆ ಮಿಕ್ಕಿದ್ದ ಊರಲ್ಲಿರೋರ್ದು ಹಸು ಎತ್ತು ಎಲ್ಲ ಕಿಚಾಯಿಸೋದು. ಇದೆ ಬೀರೇಶ್ವರ ದೇವಸ್ಥಾನ. ಇದು ಹಳೆ ಬೀರೇಶ್ವರ, ಇದು ಹೊಸ ಬೀರೇಶ್ವರ. ಅದು ಹೊಸದು, ಇದು ಹಳೇದು. ಇದು ಇವಾಗ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಹೌ ಡಸ್ ಇಟ್ ಲುಕ್ಸ್ ಅಂತ. ಪ್ರಸಾದ ಕೊಟ್ಟಿದ್ದಾರೆ. ಈ ಪ್ರಸಾದದ ಹೆಸರೇನು ಹೇಳು?
ಚಿತ್ರಾನ್ನ ಚಿತ್ರಾನ್ನ ಅಲ್ಲ ಫ್ರೆಂಡ್ಸ್, ಇದ್ರ ಹೆಸರು ಬೋನ ಅಂತ. ಇದನ್ನ ಬೆಲ್ಲ ಹಾಕಿ ಮಾಡೋದು. ಬೆಲ್ಲ ಅಲ್ಲ, ಇದು ಪೊಂಗಲ್. ಇದನ್ನ ಬೋನ ಅಂತಾನೆ ನಾವು ಕರೆಯೋದು. ಬೋನ ಅಂತ ಕರೀತಾರೆ ಈ ಪ್ರಸಾದದ ಹೆಸರು. ಸೊ ನಮ್ಮ ಭಾನುವಾರದೊತ್ತು ನಾವು ಚಿಕ್ಕವರಿದ್ದಾಗ ಭಾನುವಾರದೊತ್ತು ಇಲ್ಲಿ ಬಂದು ಆಟ ಆಡ್ತಾಯಿದ್ವಿ. ಇಲ್ಲೆಲ್ಲ ಬಂದು ಆಟ ಆಡ್ತಿದ್ವಿ. ಇವಾಗ ಮತ್ತೆ ರಿನೋವೇಷನ್ ಮಾಡ್ತಾ ಇದ್ದಾರೆ. ಪೇಂಟ್ ಎಲ್ಲ ಮಾಡಾದ್ಮೇಲೆ ಒಂದ್ಸಲ ತೋರಿಸ್ತೀನಿ. ಅಲ್ಲಿ ಮಾಡ್ತಾರೆ, ಸುಮ್ಮನೆ ಕುತ್ಕೊಂಡು ನಾವು 3 ಬಗ್ಗೆ ಡಿಗ್ರೇಡ್ ಮಾಡಬೇಡ. ಅಲ್ಲಿ ಲಿಂಗ ಇದೆ, ಲಿಂಗದಿಂದ ಹಾವಿದೆ. ಈ ಥರ ಕಾಣುತ್ತೆ ದೇವಸ್ಥಾನ. ಆಟೋ ಬೇಕಾ, ಕಾರು, ಏನು ಬೇಕು? ಏನು ಬೇಡ. ಗನ್ನು ಐತೆ ನೋಡು, ಇದು ನೋಡಿ ಏರ್ ಬಂಡಿ. ಬಾ ನೋಡು, ನಿಮ್ಮ ಹುಡುಗಿ ಯಾರಾದ್ರೂ ಇದ್ರೆ ನೆಲ್ ಪಾಲಿಶ್ ಎಲ್ಲ ಐತೆ, ತಗೊಂಡು ಕೊಡು. ನೆಲ್ ಪಾಲಿಶ್ ಐತೆ ನೋಡು, ನಿಮ್ಮ ಹುಡುಗಿಗೆ ಬೇಕೇನೋ. ಕ್ಲಚಸ್ ಎಲ್ಲ ಇದೆ ನೋಡು. ಉಂಗುರ ಕೊಡ್ತೀಯಾ ನಿಮ್ಮ ಹುಡುಗಿಗೆ? ಎಲ್ಲ ಐತೆ. ಪುಟ್ಟು ಬಳೆ ನೋಡು, ಎಷ್ಟು ಪುಟಾಣಿ ಬಳೆ. ಓಕೆ ಫ್ರೆಂಡ್ಸ್, ನಾವು ಅಲ್ಲಿ ದರ್ಶನ ಮುಗಿಸಿ ಇವಾಗ ಹೊಸ ಬೀರೇಶ್ವರ ದೇವಸ್ಥಾನ ಇದು. ಅದು ಅದು ಹಳೆ ಗುಡಿದು ಹೊಸ ಗುಡಿ. ಅದು ಹಳೆ ಗುಡಿದು ಹೊಸ ಗುಡಿ. ಅಲ್ಲಿ ಬರ್ದಿರ್ಲಿಲ್ವಾ ನೇಮ್ನ? ಹೋಗ್ತಾ ಇದೀವಿ ಒಳಗಡೆ. ಚೆನ್ನಾಗಿತ್ತಲ್ವಾ? ಶಿವಂದು ಒಂದು ಸ್ಟ್ಯಾಚು. ಇದು ನಂದಿ. ಇಲ್ಲಿ ದೇವಸ್ಥಾನ. ಇಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ ಇವರ ಮನೆ. ಆ ದೇವಸ್ಥಾನ. ನಮ್ಮ ಮನೆ ಕಾಣಿಸಲ್ಲ. ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಈ ರೋಡಲ್ಲಿ ಹೋಗಿ ರೈಟ್ ತಗೋಬೇಕು. ಎಷ್ಟು ವರ್ಷ ಆಗಿತ್ತು ಗೊತ್ತಾ ನಾನು ಇಲ್ಲಿಗೆ ಬಂದು. ಅಂದರೆ ಬರ್ತಿದ್ದೆ ಈ ಮೇಲ್ಗಡೆ ಬಂದು. ಪೇಂಟ್ ಎಲ್ಲ ಹೊಟ್ಟೋಗ್ಬಿಟ್ಟೈತೆ. ನಡಿ ಹೋಗೋಣ. ಆಲದ ಮರ ನೋಡೋಕೆ ಹೆಂಗೆ ಬಿಡಿದೆ? ಯಾವುದು ಆಲದ ಮರ? ಅದು ಬಿದೋಗಿರೋದಾ? ಕ್ಯಾಟ್ ಅಲ್ಲ, ಇದ್ರ ಹೆಸ್ರೇನು? ಬಾಯ್ ಗರ್ಲ್ ಆಯ್ತು. ಚೆನ್ನಾಗಿದೆ. ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಬಿಟ್ಟಿದ್ದೆ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಬಂದು ನಮ್ಮ ಮನೆ ಪಕ್ಕ ಥಿಯೇಟರ್ ಇದೆ, ಅಲ್ಲಿ ಚೂಮಂತರ್ ಮೂವಿ ಏನೋ ಹಾಕಿದ್ದಾರೆ. ನನ್ನ ತಮ್ಮ ಹೋಗೋಣ ಅಂತಿದ್ದಾನೆ ಅಂತ ಆ ಮೂವಿಗೆ ನಾನು ಹೋಗ್ತಿದ್ವಿ. ಸೊ ಮೂವಿ ನೋಡ್ಕೊಂಡು ಬಂದು ಮಲ್ಕೋಬೇಕು. ಇಲ್ಲಿಗೆ ನಮ್ಮ ಒಂದು ಹಬ್ಬ ಮುಗಿಯುತ್ತೆ. ಸೊ ಮೂವಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಆಮೇಲೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇವಾಗ 7:30 ಶೋ, 7:10 ಏನೋ ಆಗಿದೆ. ಇವಾಗ ಮೂವಿ ನೋಡ್ಲಿಕ್ಕೆ ಮೂವಿಗೆ ಹೇಳು, ಎಷ್ಟು ರೇಟ್ ಮಾಡ್ತೀಯಾ? 10 out of? ಆಯ್ತು, 10 out of ಎಷ್ಟು ರೇಟಿಂಗ್ ಮಾಡ್ತೀಯ ಹೇಳು? ಇವನೇ ಫ್ರೆಂಡ್ಸ್ ನನಗೆ ನಿನ್ನೆ ಸಂಜೆಯಿಂದನೂ ಹಿಂಸೆ. ಅಕ್ಕ ಬಕ್ಕ ಫಿಲಮ್ಗೆ ಹೋಗೋಣ ಅಂತ. ಮಂತರ್ ನೀನೆಷ್ಟು ರೇಟ್ ಮಾಡ್ತೀಯಾ? 5. 10ಗೆ 5ಆ? ನೀನೆಷ್ಟು? ಒಂದು ಕೊಡ್ಬಾರ್ದಾ? ಹಾರರ್ ಮೂವಿ ಸ್ವಲ್ಪ ಜಾಸ್ತಿ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಮೋರ್ ಓವರ್ ಪಾರ್ಟ್ 2 ಬರುತ್ತಂತೆ. ಅದು ಹೆಂಗಿರುತ್ತೆ ಅಂತ ನೋಡಬೇಕು. ಫಸ್ಟ್ ಕ್ಲೈಮ್ಯಾಕ್ಸ್ ಅಂತ ಇವನ ಪ್ರಕಾರ. ನಾನಂತೂ ಒಂದು 2 ರಿಂದ 3 ಸಲ ಕಿರ್ಚಿದ್ದೀನಿ.
ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.